ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಕುಮಟಾ ಪಟ್ಟಣದ ಡಾಕ್ಟರ್ ಎ.ವಿ. ಬಾಳಿಗ ಪದವಿ ಪೂರ್ವ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ದ್ವಿತೀಯ ಪಿಯುಸಿ ಫಲಿತಾಂಶವು ವಿಜ್ಞಾನ ವಿಭಾಗದಲ್ಲಿ 97% ಆಗಿದ್ದು, ಪರೀಕ್ಷೆ ಬರೆದ 110 ವಿದ್ಯಾರ್ಥಿಗಳಲ್ಲಿ 106 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಒಟ್ಟು 32 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಹಾಗೂ 71 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪಟ್ಟಣದ ಡಾಕ್ಟರ್ ಎ.ವಿ. ಬಾಳಿಗ ಪದವಿ ಪೂರ್ವ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ದ್ವಿತೀಯ ಪಿಯುಸಿ ಫಲಿತಾಂಶವು ವಿಜ್ಞಾನ ವಿಭಾಗದಲ್ಲಿ 97% ಆಗಿದ್ದು, ಪರೀಕ್ಷೆ ಬರೆದ 110 ವಿದ್ಯಾರ್ಥಿಗಳಲ್ಲಿ 106 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಒಟ್ಟು 32 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಹಾಗೂ 70 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ವಿದ್ಯಾರ್ಥಿನಿ ಖುಷಿ ಮಂಜುನಾಥ ನಾಯ್ಕ ಇವಳು 600ಕ್ಕೆ 581 ಅಂಕಗಳನ್ನು ಪಡೆದು 96.8 ಪ್ರಥಮ ಸ್ಥಾನವನ್ನು ಪಡೆದಿದ್ದರೆ, ಪೂಜಾ ಗಜಾನನ್ ನಾಯ್ಕ 600ಕ್ಕೆ 577 96.16 ಅಂಕ ಪಡೆದು ದ್ವಿತೀಯ ಸ್ಥಾನ ಹಾಗೂ ಸಂದೇಶ್ ಗೋವಿಂದ ಪಟಗಾರ್ 600ಕ್ಕೆ 566 94.33 ಅಂಕವನ್ನು ಪಡೆದು ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ದಿಶಾ ಪಟಗಾರ್, ಸಾನಿಕಾ ಹೆಗಡೆ, ಕೃತಿಕಾ ಗೌಡ, ಸೌಜನ್ಯ ಭಟ್ ಇವರು ಸಂಸ್ಕೃತದಲ್ಲಿ 100ಕ್ಕೆ 100 ಹಾಗೂ ನಿವೆಲಾ ಅಂಬಿಗ ಕನ್ನಡದಲ್ಲಿ 100ಕ್ಕೆ 100 ಮತ್ತು ಖುಷಿ ಮಂಜುನಾಥ ನಾಯ್ಕ್ ಗಣಕ ವಿಜ್ಞಾನ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದಿರುತ್ತಾರೆ. ಕಲಾ ವಿಭಾಗದ ಫಲಿತಾಂಶವು 95.23% ಆಗಿದ್ದು, ಪರೀಕ್ಷೆ ಬರೆದ 42 ವಿದ್ಯಾರ್ಥಿಗಳಲ್ಲಿ 40 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, 1 ವಿದ್ಯಾರ್ಥಿ ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ವಿದ್ಯಾರ್ಥಿ ಕೌಶಿಕ ವೆಂಕಟರಮಣ ನಾಯಕ್ 600ಕ್ಕೆ 525 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನ ಪಡೆದರೆ, ನಿರಂಜನ ಫಕೀರಪ್ಪ ಮೆಕ್ಲೇವರ್ 600ಕ್ಕೆ 487 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನ, ರಿಜಾ ಅಬು ಹುಸ್ಲಿಂ ಮುಲ್ಲಾ 600ಕ್ಕೆ 460 ಅಂಕಗಳನ್ನು ಪಡೆದು ತೃತೀಯ ಸ್ಥಾನವನ್ನು ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದಿರುತ್ತಾರೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಕಾಲೇಜಿನ ಪ್ರಾಚಾರ್ಯರು, ಬೋಧಕೇತರ ಸಿಬ್ಬಂದಿಗಳು ಹಾಗೂ ಕೆನರಾ ಕಾಲೇಜು ಸೊಸೈಟಿಯ ಆಡಳಿತ ಮಂಡಳಿಯವರು ಹೃತ್ಪೂರ್ವಕವಾಗಿ ಅಭಿನಂದಿಸಿರುತ್ತಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.